ನಾನು ಸೂಪರ್ ಆಗಿದ್ದೀನಿ. ನಾನು ಊರಿಗೆ ಬಂದಿದ್ದೆ, ಹಾಗೆಯೇ ಇಲ್ಲಿ ತುಂಬ ಅಂದರೆ ತುಂಬ ಚಳಿ ಇದೆ, ಹಾಗೆಯೇ ಲೈಟಾಗಿ ಮಳೆ ಕೂಡ ಸ್ಟಾರ್ಟ್ ಆಗ್ತಾ ಇದೆ. ಹಾಗಾಗಿ ಆಬ್ವಿಯಸ್ಲಿ ಮಳೆ ಹಾಗೆ ಚಳಿ ಅಂದ ತಕ್ಷಣ ಎಲ್ರಿಗೂ ಬಜ್ಜಿ ಬೋಂಡಾ ಈ ಥರ ಎಲ್ಲ ತಿನ್ಬೇಕಂತ ಅನಿಸುತ್ತೆ. ಹಾಗೆಯೇ ನಾನಿವತ್ತು ಗೋಲಿ ಭಾಜಿ ಅಥವಾ ಮಂಗಳೂರು ಬಜ್ಜಿ ಅಂತ ಏನು ಕರಿತೀವಿ ಅದನ್ನು ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಆ್ಯಕ್ಚುಲಾಗಿ ಜಾಸ್ತಿ ಟೈಮ್ ಇಲ್ಲ, ಒಂದು ಹಾಫ್ ಆನ್ ಅವರ್ ಇಲ್ಲ 1 ಅವರ್ ಒಳಗಡೆ ಇದನ್ನು ಮುಗಿಸ್ಬೇಕು. ಸೊ ಹಾಗಾಗಿ ಹೇಗೆ ಮಾಡೋದು ಅಂತ ನೋಡ್ಕೊಂಡು ಒಂದು ಬಾಣಲೆಗೆ 1 ಕಪ್ ಆಗುವಷ್ಟು ಮೊಸರನ್ನ ತೊಗೋಬೇಕು. ನಾನಿಲ್ಲಿ 1 ಕಪ್ಗಿಂತ ಒಂದು ಸ್ವಲ್ಪ ಕಮ್ಮಿ ತೊಗೊಂಡಿದ್ದೀನಿ, ಯಾಕಂದರೆ ನೆಕ್ಸ್ಟ್ ಮೈದಾ ತೊಗೊಳ್ಳುವಾಗ ಅಳತೆ ಸರಿ ಹೋಗುತ್ತೆ. ಸೊ ಹಾಗಾಗಿ 1 ಕಪ್ಗಿಂತ ಒಂಚೂರು ಕಮ್ಮಿ ಮೊಸರನ್ನ ತೊಗೊಳ್ಳಿ. ಗಟ್ಟಿ ಮೊಸರನ್ನೇ ತೊಗೊಳ್ಳಿ ಆದಷ್ಟು. ನೀರು ಹಾಕಿರೋದು ಅಥವಾ ಮಜ್ಜಿಗೆ ಎಲ್ಲ ಆದಷ್ಟು ಅವಾಯ್ಡ್ ಮಾಡಿ. ಒಂದು ಅರ್ಧ ಸ್ಪೂನ್ ಆಗುವಷ್ಟು ಉಪ್ಪು, 1/4 ಚಮಚ ಆಗುವಷ್ಟು ಅಡುಗೆ ಸೋಡಾ, ಹಾಗೆ ಸ್ವೀಟ್ನೆಸ್ಗೆ 1-2 ಸ್ಪೂನ್ ಆಗುವಷ್ಟು ಸಕ್ಕರೆ. ಇದ್ರ ಜೊತೆ 1 ಸ್ಪೂನ್ ಆಗುವಷ್ಟು ಎಣ್ಣೆ. ಈಗ ಇದನ್ನು ನೀಟಾಗಿ ವಿಸ್ಕ್ ಮಾಡ್ಕೊಳ್ಳೋಣ. ಇದನ್ನು ಈ ಥರ ನೀಟಾಗಿ ವಿಸ್ಕ್ ಮಾಡ್ಕೋಬೇಕು. ಹಾಗೆ ನೋಡಿ, ಇಲ್ಲಿ ನೋಡ್ತಿದ್ದೀರಲ್ಲ, ಈ ರೀತಿಯಾಗಿ ಬಬಲ್ಸ್ ಬರಬೇಕು. ಇದಕ್ಕೆ ಈಗ 1 ಕಪ್ ಆಗುವಷ್ಟು ಮೈದಾ ಹಿಟ್ಟು. ಸೊ ಇದನ್ನು ನಾನು ಫುಲ್ 1 ಕಪ್ ಆಗುವಷ್ಟು ತೊಗೊಂಡಿದ್ದೀನಿ. ನಾನು ಮೊಸರನ್ನ 1 ಕಪ್ಗಿಂತ ಒಂಚೂರು ಕಮ್ಮಿ ತೊಗೊಂಡಿದ್ದೆ. ಸೊ ಇವಾಗ ಮೈದಾ ಹಾಕ್ಕೊಂಡು, ಓಕೆನಾ, ಈ ಥರ ಇವಾಗ ಮೈದಾನೆಲ್ಲ ಫಸ್ಟು ಸಾಫ್ಟಾಗಿ ಕಲಿಸ್ಕೋಬೇಕಾಗುತ್ತೆ. ಇದು ತುಂಬ ಗಟ್ಟಿಯಾಗಿರೋದ್ರಿಂದ ನಾನು ಇನ್ನೊಂದು ಸ್ವಲ್ಪ ಮೊಸರನ್ನ ಇದಕ್ಕೆ ಆ್ಯಡ್ ಮಾಡ್ಕೋತಾ ಇದ್ದೀನಿ. 1-2 ಸ್ಪೂನ್ ಆಗೋಷ್ಟು ಮೊಸರನ್ನ ನಾನು ಮತ್ತೆ ಮೇಲೆ ಆ್ಯಡ್ ಮಾಡಿಕೊಂಡೆ. ಈಗ ಅದನ್ನು ಈ ಥರ ನೀಟಾಗಿ ಫಿಂಗರ್ಸಲ್ಲಿನೇ ಮಿಕ್ಸ್ ಮಾಡ್ಕೋಬೇಕು. ನೋಡಿದ್ರಲ್ಲ, ಈ ಥರ ಈ ಟೆಕ್ಸ್ಚರ್ ಕರೆಕ್ಟಾಗಿ ಬಂದಿದೆ ಅಂತ ಅರ್ಥ. ಸೊ ಇವಾಗ ಇದನ್ನು ನೀಟಾಗಿ ಕವರ್ ಮಾಡಿ ಒಂದು ಹಾಫ್ ಆನ್ ಅವರ್ ಅಥವಾ 45 ಮಿನಿಟ್ಸ್ ರೆಸ್ಟ್ ಮಾಡೋಕ್ಕೆ ಬಿಡ್ತೀನಿ. ಈ ಬ್ಯಾಟರ್ನ ಅವಾಗ ಈ ಥರ ಫಿಂಗರ್ಸಲ್ಲಿ ನೀಟಾಗಿ ಬೀಟ್ ಮಾಡ್ಕೋಬೇಕಾಗುತ್ತೆ. ಸೊ ಆವಾಗ ನಮ್ಮ ಬಜ್ಜಿ ಫ್ಲಫಿಯಾಗಿ ತುಂಬ ಚೆನ್ನಾಗಿ ಬರುತ್ತೆ. ಹಾಫ್ ಆನ್ ಅವರ್ ಆಗಿದೆ. ಸೊ ನೋಡ್ತಿದ್ರಲ್ಲ, ಈ ಥರ ಬಬಲ್ಸ್ ಎಲ್ಲ ಬಂದು ಈ ಥರ ಉಕ್ಕಿ ಒಂಥರ ಲೈಟ್ ಆಗಿದೆ ಇದು ಹಿಟ್ಟು. ಸೊ ಇವಾಗ ಇದಕ್ಕೆ ನಾನು ಒಂದು ಅರ್ಧ ಸ್ಪೂನ್ ಆಗುವಷ್ಟು ಜೀರಿಗೆ, ಒಂದು ಅರ್ಧ ಇಂಚ್ ಆಗುವಷ್ಟು ಶುಂಠಿ, ಚಿಕ್ಕ ಮೆಣಸಿನ್ಕಾಯಿ, ಇದು ಚಿಕ್ಕದಾಗಿ ಹೆಚ್ಚಿಟ್ಕೊಂಡಿರೋವಂಥದ್ದು, 1 ದೊಡ್ಡ ಸ್ಪೂನ್ ಆಗುವಷ್ಟು ಕೊತ್ತಂಬರಿ ಸೊಪ್ಪು, ಇದಿಷ್ಟು ಇವಾಗ ನೀಟಾಗಿ ಕೈ ಹಚ್ಕೋಬೇಕು. ನೋಡಿ, ಇವಾಗ ಹಿಟ್ಟೆಲ್ಲ ರೆಡಿಯಾಗಿದೆ. ಇದನ್ನು ಎಣ್ಣೆಗೆ ಹಾಕೋಕ್ಕೆ ಮುಂಚೆ ಈ ಥರ ಒಂದು ಬಟ್ಲಲ್ಲಿ ನೀರು ಇಟ್ಕೊಂಡು ಈ ಥರ ಕೈಯನ್ನು ಒದ್ದೆ ಮಾಡ್ಕೋಬೇಕು. ಅದಾದಮೇಲೆ ಒಂದು ಚಿಕ್ಕ ಉಂಡೆ ಗಾತ್ರದಲ್ಲಿ ತೊಗೊಂಡು ಇದನ್ನು ಈ ಥರ ಮೀಡಿಯಮ್ ಫ್ಲೇಮಲ್ಲಿ ಬಿಸಿಯಾಗಿರೋ ಎಣ್ಣೆಗೆ ಈ ಥರ ಬಿಟ್ಕೋ. ಈ ಥರ ಚಿಕ್ಕ ಚಿಕ್ಕ ಉಂಡೆಗಳನ್ನ ಬಿಟ್ಕೊಳ್ಳಿ. ಈ ಥರ ಮೀಡಿಯಮ್ ಫ್ಲೇಮಲ್ಲಿ ಇದನ್ನು ಫ್ರೈ ಮಾಡ್ಕೋಬೇಕು. ಓಕೆನಾ? ಈ ಥರ ಎಲ್ಲ ಕಡೆ ಎಲ್ಲ ಸೈಡು ಈ ಥರ ಇದನ್ನು ನೀಟಾಗಿ ರೋಸ್ಟ್ ಮಾಡ್ಕೊಳ್ಳೋಣ. ನೋಡ್ತಾ ಇದ್ರಲ್ಲ, ಈ ಥರ ಎಲ್ಲ ಕಡೆನೂ ಗೋಲ್ಡನ್ ಬ್ರೌನ್ ಆದಮೇಲೆ ಇದನ್ನ ಈ ಥರ ಸ್ಟ್ರೈನ್ ಮಾಡ್ಕೊಳ್ಳೋಣ. ಈ ಥರ ಗ್ರೀನ್ ಚಟ್ನಿ ಜೊತೆ ಸರ್ವ್ ಮಾಡ್ತಾ ಇದ್ದೀನಿ. ಈಗ ನಮ್ಮ ಗೋಲಿ ಭಾಜಿ ಎಲ್ಲ ರೆಡಿಯಾಗಿದೆ. ನೋಡ್ತಿದ್ರಲ್ಲ, ಈ ಥರ ತುಂಬಾ ಕ್ರಿಸ್ಪಿಯಾಗಿ ಸಖತ್ತಾಗಿ ರೆಡಿಯಾಗಿದೆ. ಸೊ ನೀವು ಇದನ್ನು ಟ್ರೈ ಮಾಡಿ, ಹಾಗೆ ಕಾಮೆಂಟ್ ಸೆಕ್ಷನಲ್ಲಿ ಹೇಗಿತ್ತು ಅಂತ ನಂಗೆ ತಿಳಿಸಿ. ಈ ವಿಡಿಯೋ ಏನಾದರೂ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ.